ओम शांति। नानात्मा ಮಸ್ತಕದ ಮಧ್ಯೆ ಬಿಂದು ಸ್ವರೂಪ ಪ್ರಕಾಶವಾದ ಜ್ಯೋತಿ ಮಸ್ತಕ ಸಿಂಹಾಸನದಲ್ಲಿರುವ ಪವಿತ್ರ ಪ್ರಕಾಶ ಸ್ವರೂಪ ಸರ್ವಶ್ರೇಷ್ಠ ಆತ್ಮ ನಾನು ಓಂ ಶಾಂತಿ ಓಂ ಶಾಂತಿ। ಬಾಪ್ ದಾದಾ ಮಧುಬನ್ ಮುರಳಿ ದಿನಾಂಕ 1/11/21। ಈ ದಿನ ಬಾಬಾ ತಿಳಿಸ್ತಾ ಇದ್ದಾರೆ, मीठे बच्चे तुम्हारी चलन बहुत बहुत मीठी रॉयल होनी चाहिए, क्रोध का भूत बिल्कुल ना हो। ಮಧುರ ಮಕ್ಕಳೇ, ನಿಮ್ಮ ನಡವಳಿಕೆ ತುಂಬ ಮಧುರ ಹಾಗೂ ಶಿಸ್ತಿನಲ್ಲಿರಬೇಕು। ಕ್ರೋಧದ ಭೂತ ಮಕ್ಕಳಲ್ಲಿ ಬಿಲ್ಕುಲ್ ಇರಬಾರ್ದು। प्रश्न, 21 जन्मों की प्रारब्ध पाने के लिए बच्चों को किस बात का ध्यान जरूर रखना है? 21 ಜನ್ಮದ ಪ್ರಾರಬ್ಧವನ್ನು ಪಡೀಲಿಕ್ಕಾಗಿ ಮಕ್ಕಳು ಯಾವ ಮಾತಿನ ಗಮನ ಅವಶ್ಯ ಇಡಬೇಕು? उत्तर, इस दुनिया में रहते सब कुछ करते बुद्धि का योग एक सच्चे माशूक के साथ रहे। ಈ ಜಗತ್ತಿನಲ್ಲಿದ್ದು ಎಲ್ಲವನ್ನ ಮಾಡುತ್ತಿದ್ದರೂ ಸಹ ಬುದ್ಧಿಯೋಗ ಒಬ್ಬ ತಂದೆ ಅಂದರೆ ಒಬ್ಬ ಪ್ರಿಯತಮನ ಜೊತೆಯಲ್ಲಿರಬೇಕು। ऐसी कोई बुरी आदत ना हो जिसमें बाप की अब्रू खत्म हो। ಮಕ್ಕಳಲ್ಲಿ ಯಾವುದೇ ಪ್ರಕಾರದ ದುರಭ್ಯಾಸ ದುರ್ಗುಣಗಳಿರಬಾರ್ದು। ಅಂದರೆ ನಮ್ಮ ದುರಭ್ಯಾಸ ದುರ್ಗುಣಗಳಿಂದ ಬಾಬನ ಮರ್ಯಾದೆ ಹೋಗುವಂಥದ್ದು। घर में रहते भी इतना प्यार से रहो जो दूसरे समझे कि इसमें तो बहुत अच्छे दैवी गुण हैं। ಮನೆಯಲ್ಲಿದ್ದರೂ ಕೂಡ ಮಕ್ಕಳು ತುಂಬ ಪ್ರೀತಿಯಿಂದ ಇರಬೇಕು, ಇದರಿಂದ ಎಲ್ಲರಿಗೂ ಹೀಗೆ ಅನುಭವ ಆಗಬೇಕು, ಇವರಲ್ಲಿ ತುಂಬ ಒಳ್ಳೆಯ ದೈವಿ ಗುಣ ಇದೆ। ಗೀತ್, ಜಾಗ ಸಜನಿಯ ಜಾಗೃತರಾಗಿ ಪ್ರಿಯತಮೆಯರೇ ಜಾಗೃತರಾಗಿ। ओम शांति। मीठे मीठे रूहानी बच्चों ने गीत सुना, इसका अर्थ भी जरूर बच्चे समझ गए होंगे। बाप आकर नई नई बातें सुनाते हैं। ಮಧುರಾತಿ ಮಧುರ ಆತ್ಮಿಕ ಮಕ್ಕಳೇ, ಗೀತೆಯನ್ನು ಕೇಳಿದರೆ ಇದರ ಅರ್ಥ ಅವಶ್ಯ ನಿಮಗೆ ಗೊತ್ತಿದೆ। ಬಾಬಾ ಬಂದಿದ್ದಾರೆ, ನಮಗೆ ಹೊಸ ಹೊಸ ಮಾತುಗಳನ್ನು ಕಲಿಸುತ್ತಿದ್ದಾರೆ। नई दुनिया के नए युग के लिए यह बातें बच्चों ने 5000 वर्ष पहले सुनी थी, अब फिर सुन रहे हैं। ನವಜಗತ್ತಿಗಾಗಿ ನವಯುಗಕ್ಕಾಗಿ ಬಾಬಾ ಮಕ್ಕಳಿಗೆ 5000 ವರ್ಷದ ಹಿಂದಿನಂತೆ ಈ ಜ್ಞಾನವನ್ನು ತಿಳಿಸುತ್ತಿದ್ದಾರೆ। ನಾವೀಗ 5000 ವರ್ಷದ ಹಿಂದಿನಂತೆ ಜ್ಞಾನ ಕೇಳ್ತಿದ್ದೇವೆ। बाकी बीच में सिर्फ भक्ति मार्ग की बातें ही सुनी हैं, सत्युग में बातें होते नहीं, वहाँ है ज्ञान मार्ग की प्रारब्ध। बाकी ಮಧ್ಯಕಾಲ ಅಂದರೆ ಭಕ್ತಿ ಮಾರ್ಗದಲ್ಲಿ ಈ ಮಾತು ಅಂದರೆ ಜ್ಞಾನ ಇರಲ್ಲ, ಸತ್ಯುಗದಲ್ಲಂತೂ ವಿಷಯನೇ ಇಲ್ಲ। ಸತ್ಯುಗ ಅಂದರೆ ಜ್ಞಾನ ಮಾರ್ಗದಲ್ಲಿ ನಾವು ಮಾಡಿದ ಪುರುಷಾರ್ಥದ ಪ್ರಾರಬ್ಧದಲ್ಲಿರುತ್ತೇವೆ। अब तुम बच्चे नई दुनिया के लिए सच्ची कमाई कर रहे हो। नॉलेज को सोर्स ऑफ इनकम कहा जाता है।
ನಾವು ಮಕ್ಕಳು ಈಗ ನವಜಗತ್ತಿಗೋಸ್ಕರ ಸತ್ಯ ಸಂಪಾದನೆ ಮಾಡಿಕೊಳ್ತಾ ಇದ್ದೇವೆ. ಬಾಬಾ ಕಲಿಸುತ್ತಿರುವಂತಹ ಜ್ಞಾನಕ್ಕೆ ಹೇಳಲಾಗುತ್ತೆ ಇದು ಸಂಪಾದನೆಯ ಜ್ಞಾನನೇ ಸಂಪಾದನೆ ಅಂತ ಕರೆಯಲಾಗ್ತದೆ. पढ़ाई द्वारा कोई बैरिस्टर इंजीनियर आदि बनते हैं, आमदनी भी होती है, तुम इस पढ़ाई से राजाओं का राजा बनते हो. ಹೇಗೆ ನೋಡಿ ಮಕ್ಕಳು ಬ್ಯಾರಿಸ್ಟರು ಇಂಜಿನಿಯರು ಅಥವಾ ಡಾಕ್ಟ್ರು ಆಗ್ತಾರೆ ತಾನೆ. ಆ ವಿದ್ಯೆಯಿಂದ ಆಯಾ ಪದವಿಯನ್ನು ಪಡೀತಾರೆ. ತುಂಬ ಸಂಪಾದನೆ ಮಾಡಿಕೊಳ್ತೇವೆ ಅಂತ ಅವರಿಗೆ ಆ ಯೋಚನೆ ಇಟ್ಟುಕೊಂಡೇ ಅವರು ಕಲಿತಾ ಇರ್ತಾರೆ. ಹಾಗೆ ಬಾಬಾ ಕಲಿಸುತ್ತಿರುವಂತಹ ಈ ರಾಜಯೋಗದ ಶಿಕ್ಷಣದಿಂದ ರಾಜರಿಗೂ ರಾಜರಾಗ್ತೇವೆ. ಇದಕ್ಕೆ ರಾಜಯೋಗ ಹೀಗೆ ಕರೀತಾರೆ. यह कितनी ज़बरदस्त कमाई है, अब तुम बच्चों को यह निश्चय है, अगर थोड़ा संशय है तो आगे चलते चलते निश्चय होता जाएगा. ಬಾಬಾ ಕಲಿಸ್ತಾ ಇರುವ ಈ ಶಿಕ್ಷಣದಲ್ಲಿ ಆತ್ಮಕ್ಕೆ ಜಬರ್ದಸ್ತ್ ಸಂಪಾದನೆ ಇದೆ. ಈಗ ಬಾಬಾ ಕಲಿಸೋ ಶಿಕ್ಷಣದಲ್ಲಿ ಮಕ್ಕಳಿಗೆ ನಿಶ್ಚಯ ಇಲ್ಲದೇ ಇರ್ಬೋದು. ಮುಂದಕ್ಕೆ ಬಾಬಾ ಹೇಳ್ತಾರೆ ಮುಂದುವರಿತಾ ಹೋದ ಹಾಗೆ ಶಿಕ್ಷಣದಲ್ಲಿ ನಿಶ್ಚಯ ಬರುತ್ತದೆ. सेकंड में जीवन मुक्ति गाई हुई है, बाबा का बना और वर्षे का मालिक बना. बाप जो स्वर्ग का रचयिता है वहाँ आया है हमको मालिक बनाने. ಸೆಕೆಂಡಿನಲ್ಲಿ ಜೀವನ್ ಮುಕ್ತಿ ಎಂಬ ಮಹಿಮೆ ಇದೆ. ಬಾಬಾ ಬಂದಿದ್ದಾರೆ ನಮಗೆ ಸ್ವರ್ಗದ ಮಾಲೀಕರನ್ನಾಗಿ ಮಾಡಲಿಕ್ಕೆ. ಬಾಬಾ ಸ್ವರ್ಗದ ರಚಯಿತ ಬಂದಿದ್ದಾರೆ, ನಮಗೆ ಮಾಲೀಕರನ್ನಾಗಿ ಮಾಡ್ತಿದ್ದಾರೆ. यह तो बच्चों को निश्चय होना चाहिए. यह भी जानते हो कि दो बाप है, एक लौकिक बाप दूसरा है पारलौकिक, जिसको कहते हैं परमपिता परमात्मा ओ गॉड फादर. ಹೀಗೆ ಶರೀರದ ತಂದೆ ಲೌಕಿಕ ತಂದೆ ಬೇರೆ, ಪಾರಲೌಕಿಕ ತಂದೆ. ಪಾರಲೌಕಿಕ ತಂದೆಗೆ ಪರಂಪಿತ ಪರಮಾತ್ಮ गॉड फादर ಎಂದು ಕರೆಯಲಾಗ್ತದೆ. लौकिक फादर को कभी परमपिता नहीं कहेंगे. सबका सुखदाता शांतिदाता वह कि एक ही परमपिता पारलौकिक बाप हैं. ಲೌಕಿಕ ತಂದೆಗೆ ಎಂದಿಗೂ ಗಾಡ್ ಫಾದರ್ ಎಂದು ಕರೆಯಲ್ಲ, ಪರಂಪಿತ ಎಂದು ಕರೆಯಲ್ಲ. ಎಲ್ಲರ ಸುಖದಾತ ಶಾಂತಿದಾತ ಪಾರಲೌಕಿಕ ತಂದೆ ಆಗಿದ್ದಾರೆ. सतयुग में सब सुखी रहते हैं, बाकी आत्मा शांति धाम में रहते. सतयुग में तुमको सुख शांति धन दौलत निरोगी काया सब कुछ था. ಹೀಗೆ ನಾವು ಸತ್ಯುಗದಲ್ಲಿ ದೇವತೆಗಳ ಆಡಳಿತ ಇರುವಾಗ ಉಳಿದ ಆತ್ಮಗಳು ಶಾಂತಿಧಾಮದಲ್ಲಿರ್ತಾರೆ. ನಾವು ಸುಖಧಾಮದಲ್ಲಿರಬೇಕಾದ್ರೆ ಸುಖ ಶಾಂತಿ ಸಂಪತ್ತು ಐಶ್ವರ್ಯ ಎಲ್ಲವೂ ಸಾಕಷ್ಟು ಇರ್ತದೆ, ಶರೀರ ಕೂಡ ನಿರೋಗಿ ಆಗಿರ್ತದೆ. तो इससे मोस्ट बिलवेड बाप को सब पुकारते हैं. साधु संत लोग भी साधना करते हैं, लेकिन किसी की साधना करते यहाँ जानते नहीं. ಹೀಗೆ ಮಧುರಾತಿ ಮಧುರ ತಂದೆಯನ್ನು ಎಲ್ಲರೂ ಸಹ ಕರೀತಾರೆ. ಸಾಧು ಸಂತರು ಕೂಡ ಸಾಧನೆಯನ್ನು ಮಾಡ್ತಾರೆ. ಆದರೆ ಬಾಬಾ ಹೇಳ್ತಿದ್ದಾರೆ ಅವರು ಲೌಕಿಕ ರೂಪದಿಂದ ಏನು ಸಾಧನೆ ಮಾಡ್ತಿದ್ದಾರೆ ಇದು ಯಾರಿಗೂ ಸಹ ಗೊತ್ತಿರೋದಿಲ್ಲ. वह करते हैं ब्रह्मा की साधना तो ब्रह्मा में लीन हो जाए, परंतु लीन तो हो ना सके. ಸಾಧು ಸಂತರು ಬ್ರಹ್ಮನಲ್ಲಿ ಲೀನ್ ಆಗುವಂಥ ಸಾಧನೆಯನ್ನು ಮಾಡ್ತಾರೆ. ಆದರೆ ಜ್ಞಾನದ ಆಧಾರದಿಂದ ನಾವು ಯೋಚನೆ ಮಾಡಿದರೆ ಯಾವ ಆತ್ಮನೂ ಮತ್ತೊಂದು ಆತ್ಮದಲ್ಲಿ ಲೀನ ಆಗೋದಿಲ್ಲ. ब्रह्मा को याद करने से पाप थोड़े ही कटेंगे. बाप कहते हैं मामे कम याद करो, सर्वशक्तिवान मैं हूँ वह ब्रह्मा जो रहने का स्थान है. ಹೀಗೆ ಬ್ರಹ್ಮನನ್ನು ನೆನಪು ಮಾಡುವುದರಿಂದ ಪಾಪ ನಾಶ ಆಗೋದಿಲ್ಲ. ಬಾಬಾ ಒಬ್ಬರನ್ನೇ ನೆನಪು ಮಾಡುವುದರಿಂದ ಪಾಪ ನಾಶ ಆಗುತ್ತೆ. ಅಂದರೆ ಸರ್ವಶಕ್ತಿವಂತ ಶಿವಬಾಬಾ ಆಗಿದ್ದಾರೆ, ಆದರೆ ಬ್ರಹ್ಮ ಅಲ್ಲ. ಬ್ರಹ್ಮ ಅಂದರೆ ಪರಂಧಾಮಕ್ಕೆ ಬ್ರಹ್ಮಲೋಕ ಎಂದು ಕರೀತಾರೆ. ಅದು ಆತ್ಮಗಳಿರುವಂಥ ಸ್ಥಾನವಾಗಿದೆ. ब्रह्म महातत्व में सभी आत्माएं निवास करती है, तो ब्रह्मा को उन्होंने भगवान समझ लिया. जैसे भारतवर्ष ने हिंदुस्तान में रहने के कारण अपना धर्म हिंदू समझ लिया है. ಹೀಗೆ ಬ್ರಹ್ಮ ಮಹಾತತ್ವ ಅಂದರೆ ಆತ್ಮಗಳಿರುವಂಥ ನಿವಾಸ ಸ್ಥಾನ. ಅದಕ್ಕೆ ಬ್ರಹ್ಮ ಮಹಾತತ್ವದಲ್ಲಿ ಸನ್ಯಾಸಿಗಳು ಲೀನ ಆಗ್ತೇವೆ. ಬ್ರಹ್ಮ ಮಹಾತತ್ವವನ್ನೇ ಭಗವಂತ ಎಂದು ಭಾವಿಸಿದ್ದಾರೆ. ಹೀಗೆ ಭಾರತವಾಸಿಗಳಿರೋದಕ್ಕೆ ಹಿಂದೂಸ್ತಾನ್ ಅಂತ ಕರಿತಾ ಬಂದರು. ಅಂದರೆ ಭಾರತದಲ್ಲಿ ಹಿಂದೂಗಳು ಅಂತ ಏನು ಹೇಳ್ತಾರೆ, ಇದಕ್ಕೆ ಹಿಂದೂಸ್ತಾನ್ ಅಂತಹ ಕಾರಣ ಬಂತು. ಹಾಗೆ ಬ್ರಹ್ಮ ಮಹಾತತ್ವ ಅಂತ ಹೇಳಿದರೆ ಬಾಬಾ ಹೇಳ್ತಿದ್ದಾರೆ ಪರಮಾತ್ಮ ಆತ್ಮಗಳಿರುವಂಥ ಸ್ಥಾನ. ಅಲ್ಲಿ ಆತ್ಮ ಮತ್ತು ಪರಮಾತ್ಮ ಅಂದರೆ ಜ್ಯೋತಿರ್ಬಿಂದು ಸ್ವರೂಪದಲ್ಲಿ ಜ್ಯೋತಿ ರೂಪದಲ್ಲಿರೋದರಿಂದ ಅದಕ್ಕೆ ಬ್ರಹ್ಮಾಂಡ ಅಂತ ಕೂಡ ಕರೀತಾರೆ.
तो वहाँ आत्मा ज्योतिर्बिंदु अंडा आकार में रहते हैं, इसलिए उनको ब्रह्मांड कहते हैं। ಹೀಗೆ ಪರಂಧಾಮದಲ್ಲಿ ನಾವು ಆತ್ಮ ಜ್ಯೋತಿರ್ಬಿಂದು ಅಂಡಾಕಾರವಾಗಿರೋದರಿಂದ ಅಲ್ಲಿ ಆತ್ಮ ಜ್ಯೋತಿ ಸ್ವರೂಪ ಅಂದರೆ ನೋಡಿದರೆ ಗೊತ್ತಾಗ್ತದೆ, ಅದೊಂದು ಮೊಟ್ಟೆ ಸ್ವರೂಪ ಅಂದರೆ ಅಂಡಾಕಾರ ಅಂತಲೇ ಹೇಳ್ತಾರೆ. ಅದಕ್ಕೋಸ್ಕರ ಬ್ರಹ್ಮಾಂಡ ಅನ್ನೋಂಥ ಶಬ್ದ ಬಂತು. यह है मनुष्य सृष्टि, ब्रह्मांड अलग, मनुष्य सृष्टि अलग, आत्मा क्या है यह किसी को भी पता नहीं. ಹೀಗೆ ಪರಂಧಾಮ, ಬ್ರಹ್ಮಾಂಡ, ಜ್ಯೋತಿರ್ಲೋಕ, ಪರಲೋಕ ಅಂದರೆ ಆತ್ಮ ಪರಮಾತ್ಮರು ಮಾತ್ರ ಇರೋದು, ಅದು ಮನುಷ್ಯ ಸೃಷ್ಟಿ ಅಲ್ಲ. ಸಾಕಾರ ಜಗತ್ತಿಗೆ ಬಂದು ಆತ್ಮ ಶರೀರ ಧರಿಸ್ತದಲ್ಲ, ಇಲ್ಲಿ ಪಾತ್ರ ಮಾಡ್ತಾ ಇರೋದು ಪಂಚತತ್ವದ ಈ ಲೋಕ ಮನುಷ್ಯ ಸೃಷ್ಟಿ. ಇಲ್ಲಿ ಆತ್ಮ ಪಾತ್ರವನ್ನು ಮಾಡ್ತದೆ. ಇದು ಯಾರಿಗೂ ಈ ವಿಷಯನೇ ಗೊತ್ತಿಲ್ಲ. कहते भी हैं भ्रुकुटी के बीच में चमकता है अजब सितारा, फिर कहते आत्मा अंगूठे सदृश है. ಹೀಗೆ ಆತ್ಮ ಭ್ರುಕುಟಿಯ ಮಧ್ಯೆ ಅಂಗುಷ್ಟಾಕಾರ ರೂಪದಲ್ಲಿ ಇರ್ತದೆ ಅಂತ ಕೂಡ. ಜ್ಯೋತಿ ಅಂದರೆ ಒಂದು ಅಂಗುಷ್ಟಾಕಾರವನ್ನು ತೋರಿಸ್ತಾರೆ. ಅಂಗುಷ್ಟಾಕಾರದಲ್ಲಿ ಆತ್ಮ ಭ್ರುಕುಟಿಯ ಮಧ್ಯೆ ಇರ್ತದೆ, ಆದರೆ ಸದೃಶ್ಯವಾಗಿದೆ, ಕಣ್ಣಿಗೆ ಕಾಣೋದಿಲ್ಲ. परंतु बाप कहते हैं आत्मा बिल्कुल सूक्ष्म बिंदु है जिसको इन आँखों से देख नहीं सकते. इनको बाप कहते हैं आत्मा बिल्कुल सूक्ष्म बिंदु है जिसको इन आँखों से देख नहीं सकते. इनको देखने के पकड़ने की बहुत कोशिश करते हैं. ಹೀಗೆ ಆತ್ಮ ಬಿಂದು ಸ್ವರೂಪವಾಗಿದೆ, ಸೂಕ್ಷ್ಮವಾದ ಬಿಂದು ಸ್ವರೂಪವಾಗಿರುವಂಥ ಆತ್ಮಕ್ಕೆ ಈ ಸ್ಥೂಲ ಕಣ್ಣುಗಳಿಂದ ನೋಡಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ವಿಜ್ಞಾನಿಗಳು ಅಥವಾ ಅನೇಕ ಮನುಷ್ಯರು ಆತ್ಮವನ್ನು ಹಿಡ್ಕೊಳ್ಳುವಂಥ ಪ್ರಯತ್ನ ಮಾಡಿದ್ದಾರೆ, ಆದರೆ ಆತ್ಮ ಯಾರ ಕೈಗೂ ಸಿಗಲಿಲ್ಲ. परंतु किसको पता नहीं पड़ता. तुम बच्चे जानते हो अब तुमको भारत में स्वर्ग बनाने बाप का मददगार भी बनना पड़े. ಮಕ್ಕಳೇ, ನಿಮಗೆ ಗೊತ್ತಿದೆ, ಈಗ ಬಾಬಾ ಭಾರತವನ್ನು ಸ್ವರ್ಗವನ್ನಾಗಿ ಮಾಡಲಿಕ್ಕೆ ಮಾಡ್ತಾ ಇದ್ದಾರೆ. ಬಾಬನ ಈ ಮಹಾನ್ ಕಾರ್ಯದಲ್ಲಿ ನಾವು ಬಾಬನ ಮಕ್ಕಳು ಸಹಯೋಗಿಗಳು ಆಗಬೇಕಾಗಿದೆ. ಬಾಪ್ ಆತೆ ಹಿ ಭಾರತ ಮೇ ಶಿವ ಜಯಂತಿ ಬಿ ಭಾರತ ಮೇ ಮನಾತೆ ಹೇ. ಹೀಗೆ ಬಾಬನ ಅವತರಣೆ ಆಗೋದು ಭಾರತ ದೇಶದಲ್ಲಿ. ಅದಕ್ಕೆ ನೋಡಿ ಶಿವರಾತ್ರಿ ಆಚರಣೆ ಇರೋದು ಭಾರತದಲ್ಲಿ. ಶಿವನ ಅನೇಕ ಮಂದಿರಗಳು ಕೂಡ ಭಾರತದಲ್ಲಿ ಮೂಲೆ ಮೂಲೆಗಳಲ್ಲಿ ಕಟ್ಟಿದ್ದಾರೆ. जैसे क्राइस्ट होकर गया तो क्रिश्चियन लोग क्रिसमस मनाते रहते, क्राइस्ट कब आए वह जानते नहीं. ಹೇಗೆ ಕ್ರೈಸ್ತ ಬಂದು ಕ್ರಿಶ್ಚಿಯನ್ ಧರ್ಮ ಸ್ಥಾಪನೆ ಮಾಡಿ ಹೊರಟೋದ್ಮೇಲೆ ಅವ್ರು ಯಾವಾಗ ಬಂದರು, ಹೇಗೆ ಧರ್ಮ ಸ್ಥಾಪನೆ ಮಾಡಿದ್ರು ಈ ವಿವರಣೆ ಗೊತ್ತಿಲ್ಲ ಯಾರಿಗೂ ಸಹ. परंतु भारतवासी को यह पता नहीं कि बाप कब आया, कृष्ण कब आया, किसी का भी उन्होंने पता नहीं. ಹೀಗೆಯೇ ಭಾರತವಾಸಿಗಳಿಗೂ ಸಹ ಶಿವಬಾಬಾ ಯಾವಾಗ ಸೃಷ್ಟಿಗೆ ಬರ್ತಾರೆ, ಕೃಷ್ಣ ಯಾವಾಗ ಬರ್ತಾರೆ, ಹೀಗೆ ಯಾರದೂ ಪರಿಪೂರ್ಣವಾದಂತಹ ಪರಿಚಯ ಭಾರತವಾಸಿಗಳಿಗೆ ಇಲ್ಲ. महिमा सारी कृष्ण की गाते हैं, उनको झोले में झुलाते, प्यार करते, परंतु नहीं जानते कि उनका जन्म कब हुआ. ಹೀಗೆ ಮಹಿಮೆ ಎಲ್ಲ ಇರೋದು ಕೂಡ ಕೃಷ್ಣನಿಗೆ. ಕೃಷ್ಣ ಭಾರತದಲ್ಲಿ ಗೋಕುಲದಲ್ಲಿ ಹುಟ್ಟಿದ ಅಂತ ಉಯ್ಯಾಲೆಲ್ಲ ಹಾಕ್ತಾರೆ, ತೂಗ್ತಾರೆ, ಮಹಿಮೆ ಮಾಡ್ತಾರೆ. ಕೃಷ್ಣ ದ್ವಾಪರಯುಗದಲ್ಲಿ ಇದ್ದ ಅಂತ ಹೇಳ್ತಾರೆ, ಲೀಲೆ ತುಂಬ ಮಾಡ್ತಾರೆ. तब उनके लिए कहते हैं तुम्हारी गति मति, कृष्ण है सत्युग का प्रिंस. ಹೀಗೆಲ್ಲವೂ ಮಾಡಿದ ಮೇಲೆ ಕೂಡ ಅನುಭವ ಆಗದೇ ಇದ್ದಾಗ, ಹೇ ಭಗವಂತ ನಿನ್ನ ಗತಿ ಮತ್ತು ನಿನ್ನ ಇರುವಿಕೆ ಎಲ್ಲ ನಿನಗೆ ಗೊತ್ತು ಅಂತ ಕೂಡ ಹೇಳ್ತಾರೆ. ಕೃಷ್ಣ ಸತ್ಯುಗದ ರಾಜಕುಮಾರ ಆಗಿರ್ತಾನೆ. पहले से माता को साक्षात्कार हो जाता है कि योग बल से बच्चा पैदा होने वाला है, वहाँ शरीर भी ऐसे ही छोड़ते हैं. ಬಾಬಾ ಹೇಳ್ತಾರೆ ಸತ್ಯುಗದಲ್ಲಿ ಶ್ರೀಕೃಷ್ಣ ರಾಜಕುಮಾರನಾಗಿ ಜನ್ಮ ಪಡಿತಾನೆ. ಶ್ರೀಕೃಷ್ಣ ಜನ್ಮ ತೆಗೆದುಕೊಳ್ಳುವ ಪೂರ್ವದಲ್ಲಿ ಕೃಷ್ಣನ ತಾಯಿಗೆ ಸಾಕ್ಷಾತ್ಕಾರ ಆಗುತ್ತೆ. ನಿನ್ನ ಹೊಟ್ಟೆಯಲ್ಲಿ ಯೋಗ ಬಲದಿಂದ ಒಂದು ಮಗುವಿನ ಜನ್ಮ ಆಗ್ತದೆ ಅಂತ. ಸತ್ಯುಗದಲ್ಲಿ ಜನ್ಮ ತೆಗೆದುಕೊಳ್ಳೋದು ಹಾಗೂ ಆತ್ಮ ಶರೀರ ಜನನ ಮತ್ತು ಮರಣ ಎರಡು ಪ್ರಕ್ರಿಯೆಗಳು ಸಂಕಲ್ಪ ಬಲದಿಂದಲೇ ಅಥವಾ ಇದಕ್ಕೇನು ಹೇಳಲಾಗುತ್ತೆ ಮನೋಬಲದಿಂದಲೇ ನಡೆಯುವಂಥದ್ದಾಗಿವೆ. एक शरीर छोड़ दूसरा लेते हैं सर्प का मिसाल, वास्तव में सन्यासियों ने मिसाल दे नहीं सकते. ಹೀಗೆ ಆತ್ಮ ಸತ್ಯುಗದಲ್ಲಿ ಕೂಡ ಒಂದು ಶರೀರವನ್ನು ಬಿಟ್ಟು ಮತ್ತೊಂದು ಶರೀರವನ್ನು ಪಡೀತದೆ. ಅಂದರೆ ಸರ್ಪದ
ಹೊರೆ ಬಿಡುವಂಥ ಉದಾಹರಣೆ ಕೊಡ್ತಾರೆ. ಸುಲಭದಲ್ಲಿ ಬಿಡ್ತೇವೆ ಅಂತ ಮೊದಲೇ ಗೊತ್ತಿರ್ತದೆ, ಆತ್ಮಜ್ಞಾನ ಇರ್ತದೆ. ಹೀಗಾಗಿ ಅಲ್ಲಿ ಯಾರೋ ತೀರಿ ಹೋದರು ಸತ್ತೋದ್ರು ಅನ್ನೋಂಥ ದುಃಖ ಯಾರು ಮಾಡಲ್ಲ. ಈ ಥರದ ಉದಾಹರಣೆಗಳು ಯಾವುದೂ ಸಹ ಸನ್ಯಾಸಿಗಳು ಹೇಳುವುದಿಲ್ಲ. तुम विकारी मनुष्यों को बैठ ज्ञान की भूभू कर तमो प्रधान से सतो प्रधान बना देते हो, यह तुम्हारा धंधा है. ಹೀಗೆ ವಿಕಾರಿ ಮನುಷ್ಯರಿಗೆ ಬಾಬಾ ಜ್ಞಾನ ತಿಳಿಸಿ ತಮೋ ಪ್ರಧಾನರನ್ನು ಸತೋ ಪ್ರಧಾನರನ್ನಾಗಿ ಮಾಡ್ತಾರೆ. ಬಾಬಾ ಹೇಳ್ತಾರೆ, ಇದು ನಿಮ್ಮ ಉದ್ಯೋಗವೂ ಆಗಿದೆ. ಮನುಷ್ಯರಿಗೆ ಜ್ಞಾನ ಕೊಟ್ಟು ನೀವು ಅವರನ್ನು ದೇವತೆಗಳನ್ನಾಗಿ ತಯಾರಿಸಿರಿ. कछुए आदि का मिसाल भी इस समय का है. कर्म करके फिर जितना समय मिले बाप को याद करना है. ಆಮೆಯ ಉದಾಹರಣೆ ಸಹ ಇದೇ ಸಮಯದ್ದಾಗಿದೆ. ಹೀಗೆ ಕೆಲಸ ಕಾರ್ಯ ಮಾಡ್ತಾ ಕರ್ಮನು ಮಾಡ್ತಾ ಸಮಯ ಮಾಡಿಕೊಂಡು ಕೇವಲ ಶುಭಾಬೊಬ್ಬರನ್ನೇ ನೆನಪು ಮಾಡಬೇಕು. तुम जानते हो यह हमारा अंतिम जन्म है, अब नाटक पूरा होना है, पुराना शरीर है. ಬಾಬಾ ಹೇಳ್ತಾರೆ, ಮಕ್ಕಳೇ ನಿಮಗೆ ಗೊತ್ತಿದೆ, ಇದು ನಾವು ಅಂತಿಮ ಜನ್ಮದಲ್ಲಿದ್ದೇವೆ. ನಾಟಕ ಮುಕ್ತಾಯವಾಗ್ತದೆ ಅಂದರೆ ಶರೀರ ಇದು ಹಳೆಯದು. ಇದು ಹಳೆ ಶರೀರ ಏನಾಗುತ್ತೆ, ಇಲ್ಲಿಯೇ ನಾಶ ಆಗುತ್ತೆ. इसका कर्म भोग चुकता करना है. जब तमो प्रधान हो जाएंगे तो फिर कर्मातीत अवस्था हो जाएगी. ಶರೀರಕ್ಕೆ ಕಾಯಿಲೆಗಳು ಬರೋದು ಕರ್ಮ ಭೋಗ, ಇದನ್ನು ಚುಕ್ತ ಮಾಡಿಕೊಳ್ಬೇಕಾಗಿದೆ. ಈಗ ತಮೋ ಪ್ರಧಾನರಿಂದ ಕರ್ಮಾತೀತ ಅವಸ್ಥೆಯನ್ನು ಪಡಿತೇವೆ. ಸತೋ ಪ್ರಧಾನರಾಗ್ತಾ ಹೋದ ಹಾಗೆ ಆತ್ಮ ಕರ್ಮಾತೀತ ಅವಸ್ಥೆಯನ್ನು ಪಡೀತದೆ. ಹೀಗೆ ನಾವು ಆತ್ಮ ಈ ಶರೀರದಲ್ಲಿದ್ದೇ ಸತೋ ಪ್ರಧಾನ ಆಗಬೇಕು. कर्मातीत अवस्था हुई फिर शरीर छोड़ देंगे, फिर लड़ाई शुरू होगी, मच्छरों सदृश सब शरीर ख़त्म हो जाएंगे, चले जाएंगे. ಹೀಗೆ ಬಾಬಾ ಹೇಳ್ತಾರೆ, ಕರ್ಮಾತೀತ ಅವಸ್ಥೆಯನ್ನು ನಾವು ಆತ್ಮ ಪಡೆದ ಮೇಲೆ ಶರೀರ ಬಿಟ್ಟುಬಿಡ್ತೇವೆ, ಯುದ್ಧಗಳು ಆರಂಭ ಆಗ್ತವೆ. ಮುಂದಕ್ಕೆ ಸೊಳ್ಳೆಗಳ ರೂಪದಿಂದ ಆತ್ಮಗಳು ಶರೀರ ಬಿಟ್ಟು ವಾಪಸ್ ಮನೆಗೆ ಹೋಗ್ತಾರೆ. ಅಂದರೆ ಜುಂಡಾಗಿ ಒಮ್ಮೆ ಸೊಳ್ಳೆಗಳ ಗುಂಪು ಬಂದರೆ ಎಷ್ಟು ಲಕ್ಷ ಸೊಳ್ಳೆ ಬಂದು ಅಂತ ಗೊತ್ತಾಗಲ್ಲ, ಒಂದು ಗುಂಪು ಬರ್ತದೆ. ಆ ರೀತಿಯಾಗಿ ಮುಂದಕ್ಕೆ ಪ್ರಾಕೃತಿಕ ವಿಕೋಪ, ಯುದ್ಧಗಳು, ಈ ಅನಾಹುತಗಳಲ್ಲಿ ಒಮ್ಮೆ ಸತ್ತರೆ ಕೋಟ್ಯಾಂತರ ಆತ್ಮಗಳು ಶರೀರ ನಾಶ ಆಗಿಬಿಡ್ತವೆ, ಅಷ್ಟು ಆತ್ಮಗಳು ಮೇಲೆ ಹೋಗ್ತವೆ. पवित्र बनने बिगर तो कोई जा नहीं सकेंगे. यह है दुखधाम का रावण का स्थापन किया और राम का स्थापन किया हुआ है ಶಿವಾಲಯ. ಪವಿತ್ರರಾಗದೇ ವಾಪಸ್ ಮನೆಗೆ ಯಾರೂ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಅಂದರೆ ಆ ಪ್ರಕಾರದ ದೃಶ್ಯ ಬರುವ ಪೂರ್ವದಲ್ಲಿನೇ ಅವರಿಗೆ ಬಾಬನ ಅಲ್ಪ ಸ್ವಲ್ಪ ಪರಿಚಯ ಅಂತೂ ಆಗಿರ್ತದೆ. ಹೀಗೆ ಇದು ರಾವಣ ರಾಜ್ಯ ದುಃಖಧಾಮ, ರಾವಣನೂ ಸ್ಥಾಪನೆ ಮಾಡಿರೋದು. ರಾಮರಾಜ್ಯ ಶಿವಾಲಯ ಶಿವಬಾಬಾ ಸ್ಥಾಪನೆ ಮಾಡಿದ್ದಾರೆ. वास्तव में परमात्मा का नाम है शिव, न के राम. सत्युग शिवालय में सभी आत्माएं रहती हैं. ಹೀಗೆ ವಾಸ್ತವಿಕವಾಗಿ ಪರಮಾತ್ಮನ ಹೆಸರು ಶಿವ, ರಾಮ ಅಲ್ಲ. ಸತ್ಯುಗ ಶಿವಾಲಯವಾಗಿದೆ, ಅಂದರೆ ಅಲ್ಲಿ ದೇವತೆಗಳಿರ್ತಾರೆ. फिर भक्ति मार्ग में शिव की प्रतिमा के लिए मंदिर शिवालय आदि बनाते. अब शिव बाबा का यह तख्त है. ಹೀಗೆ ಭಕ್ತಿ ಮಾರ್ಗದಲ್ಲಿ ಬಾಬಾ ಹೇಳ್ತಾರೆ, ಶಿವನ ಪ್ರತಿಮೆಗೋಸ್ಕರ ಮಂದಿರವನ್ನು ಕಟ್ತಾರೆ, ಅದಕ್ಕೆ ಶಿವಾಲಯ ಅಂತೆಲ್ಲ ಕರೀತಾರೆ. ಹೀಗೆ ಶಿವಬಾಬನ ಸಿಂಹಾಸನ ಇದಾಗಿದೆ. आत्मा इस तख्त पर विराजमान है. बाबी यहाँ बाजू में आकर विराजमान होते हैं और आकर पढ़ाते हैं. ಹೀಗೆ ಬ್ರಹ್ಮನ ಮಸ್ತಕದ ಮಧ್ಯೆ, ಬ್ರಹ್ಮನ ಆತ್ಮದ ಪಕ್ಕದಲ್ಲೇ ಶಿವಬಾಬನು ಬಂದು ಕೂಡ ಕೂತ್ಕೋತಾರೆ, ವಿರಾಜಮಾನ ಆಗ್ತಾರೆ. ಬಾಬಾ ಆ ಶರೀರದ ಮೂಲಕ ಆತ್ಮಗಳಿಗೆ ಶಿಕ್ಷಣವನ್ನು ಕೊಡ್ತಾರೆ. सदा तो नहीं रहता, याद करो तो वहाँ आया. बाप कहते हैं तुम्हारा बेहद का बाप हूँ. ಶಿವಬಾಬಾ ಸದಾ ಬ್ರಹ್ಮನ ಮಸ್ತಕ ಮಧ್ಯದಲ್ಲೇ ಇರ್ತಾರೆ. ಹೀಗಿಲ್ಲ, ನೀವು ಯಾವಾಗ ನೆನಪು ಮಾಡ್ತೀರ ಆ ಕೂಡಲೇ ನಾನು ಬಂದುಬಿಡ್ತೇನೆ, ಯಾಕೆ ನಾನು ವಿಶ್ವಕ್ಕೆ ತಂದೆ ಆಗಿದ್ದೇನೆ. वर्षा मेरे से तुमको मिलना है, ब्रह्मा थोड़ी ही बेहद बाप है, इसलिए तुम मुझे याद करो. मीठे बच्चे जानते हैं कि बाबा ज्ञान का सागर है, प्यार का सागर है. ಹೀಗೆ ಬಾಬಾ ಹೇಳ್ತಾರೆ, ಬ್ರಹ್ಮನನ್ನ ತಂದೆ ವಿಶ್ವಪಿತ ಎಂದು ಕರೆಯಲ್ಲ. ಬಾಬಾ ಹೇಳ್ತಾರೆ, ವಿಶ್ವಪಿತ ಶಿವಬಾಬಾ, ನಾವೀಗ ಶಿವಬಾಬಾ ಒಬ್ಬರನ್ನೇ ನೆನಪು ಮಾಡಬೇಕಾಗಿದೆ. ಮಧುರ ಮಕ್ಕಳೇ, ನಿಮಗೆ ಗೊತ್ತಿದೆ ಬಾಬಾ ಜ್ಞಾನ ಸಾಗರ, ಪ್ರೀತಿಯ ಸಾಗರನ ಆಗಿದ್ದಾರೆ.
तो तुम बच्चों को भी प्यार का सागर बनना है। स्त्री पुरुष एक दो को सच्चा प्यार नहीं करते, वह तो विकार की प्यार समझते हैं। परंतु बाबा ने कहा है कि काम महाशत्रु हैं। ಬಾಬಾ ಹೇಳ್ತಾರೆ, ಮಕ್ಕಳೇ ನಾನು ಪ್ರೀತಿಯ ಸಾಗರ ಆಗಿದ್ದೇನೆ, ನೀವು ಸಹ ಪ್ರೀತಿಯ ಸಾಗರ ಆಗಬೇಕು. ಈ ಕಲಿಯುಗ ಜಗತ್ತಿನಲ್ಲಿ ಸ್ತ್ರೀ ಪುರುಷರು ಪ್ರೀತಿ ಮಾಡ್ತಾರೆ, ಅದು ಸತ್ಯ ಪ್ರೀತಿ ಅಲ್ಲ, ದೇಹಾಭಿಮಾನದ ವಿಕಾರದ ಪ್ರೀತಿಯಾಗಿದೆ. ಈ ವಿಕಾರಗಳು ಬಾಬಾ ಹೇಳ್ತಾರೆ ಮಕ್ಕಳಿಗೆ ಆದಿ ಮಧ್ಯ ಅಂತ ನಿಮಗೆ ದುಃಖ ಕೊಡುತ್ತಾ ಬಂದಿವೆ. यह आदि मध्यंत दुख देने वाला है, देवता है निर्विकारिते, तब तो कहते हैं कृष्ण जैसा बच्चा मिले, कृष्ण जैसा पति मिले. ಹೀಗೆ ಈ ವಿಕಾರಗಳು ನಿಮಗೆ ಸೃಷ್ಟಿ ಆದಿ ಮಧ್ಯಾಂತ ದುಃಖವನ್ನು ಕೊಡುತ್ತಾ ಬಂದಿವೆ. ದೇವತೆಗಳಂದರೆ ನಿರ್ವಿಕಾರಿಗಳಾಗಿರ್ತಾರೆ. ಕೃಷ್ಣನಂಥ ಮಗು ಬೇಕು, ಕೃಷ್ಣನಂಥ ಪತಿ ಬೇಕು ಅಂತ ಮಾತೆಯರು ಬಯಸ್ತಾರೆ. कृष्णपुरी को याद करते हैं, अब बाप कृष्णपुरी स्थापन कर रहे, तुम स्वयं कृष्णपुरी जैसा ಅಥವಾ ಮೋಹನ್ ಜೈಸೆ ಬನ್ ಸಕ್ತೆ ಹೋ. ಹೀಗೆ ಬಾಬಾ ಹೇಳ್ತಾರೆ, ಕೃಷ್ಣಪುರಿಗೆ ನೆನಪು ಮಾಡ್ತಾರೆ ಎಲ್ಲರೂ ಕಲಿಯುಗದಲ್ಲಿ. ಕೃಷ್ಣಪುರಿ ಸ್ಥಾಪನೆ ಆಗಬೇಕು, ಸ್ವಯಂ ಶ್ರೀಕೃಷ್ಣನ ಹಾಗೆ, ಅಥವಾ ಬಾಬಾ ಹೇಳ್ತಾರೆ ನೀವೇ ಮೋಹನನ ಹಾಗೆ ನೀವು ಕೂಡ ಆಗುತ್ತೀರಿ. प्रिंस प्रिंसेज और भी होंगे तो यह सब यहाँ बन रहे हैं. ಹೀಗೆ ಸತ್ಯುಗದಲ್ಲಿ ಶ್ರೀಕೃಷ್ಣ ಮಾತ್ರ ಅಲ್ಲ, ಕೃಷ್ಣನ ಜೊತೆಗೆ ಇನ್ನು ಅನೇಕ ರಾಜಕುಮಾರ ರಾಜಕುಮಾರಿಯರು ಇರ್ತಾರೆ, ಅವರೆಲ್ಲ ಇಲ್ಲಿ ತಯಾರಾಗ್ತಿದ್ದಾರೆ ಈಗ. तो उनकी भी लिस्ट रहती है, माला के 8 दाने भी हैं तो 108 दाने भी हैं, लोग 9 रतन की अंगूठी पहनते हैं. ಇದರ ಲಿಸ್ಟು ಕೂಡ ಮಾಡಲ್ಪಟ್ಟಿದೆ. ಮೊದಲು ವಿಶ್ವದಲ್ಲಿ 8 ಆತ್ಮಗಳು, ಪ್ರಥಮ ಸ್ಥಾನ, ದ್ವಿತೀಯ 108 ಆತ್ಮಗಳು. ಹೀಗೆ ಬಾಬಾ ಹೇಳ್ತಿದ್ದಾರೆ, ಸಾಮಾನ್ಯವಾಗಿ ಕಲಿಯುಗ ಜಗತ್ತಿನಲ್ಲಿ ಗ್ರಹಚಾರ ದೋಷಕ್ಕೆ ಪರಿಹಾರಕ್ಕೆ ಏನು ಮಾಡ್ತಾರೆ, ನವರತ್ನಗಳ ಉಂಗುರವನ್ನು ಧರಿಸ್ತಾರೆ. अब यहाँ 8 कौन है, बीच में कौन है, यह भी तुम जानते हो कि मीठे ते मीठे बाप द्वारा हम ರತನ್ ಬನ್ ರಹೇ ಹೇ. ಈಗ ಮಕ್ಕಳೇ ನಿಮಗೆ ಗೊತ್ತಿದೆ 8 ರತ್ನಗಳ್ಯಾರು, ಮಧ್ಯದಲ್ಲಿ 9ನೇಯರು ಬಾಬಾ ಆಗಿದ್ದಾರೆ. ಈ ನವರತ್ನಗಳು ಅಂದ್ರೇ ಬಾಬಾ ತಯಾರಿಸಿದ ರತ್ನಗಳು ಇವರು. बाप कहते हैं बच्चे आपस में बहुत प्यार से चलना है, नहीं तो बाबा का नाम बदनाम करेंगे. ಬಾಬಾ ಹೇಳ್ತಾರೆ ಮಕ್ಕಳು ಒಬ್ರಿಗೊಬ್ಬರು ಬಹಳ ಪ್ರೀತಿಯಿಂದ ನಡಿಬೇಕು, ಇಲ್ಲ ಅಂತ ಹೇಳಿದರೆ ನೀವು ನನ್ನ ಹೆಸರು ಹಾಳು ಮಾಡಿ ಹಾಕ್ತೀರಿ. फिर सतगुरु की निंदा कराने वाले ठोर नहीं पा सकते, सबको मंत्र भी बताना है कि एक बाप को याद करो तो खाद निकल जाएगी. ಹೀಗೆ ಸದ್ಗುರುವಿನ ನಿಂದಕರಿಗೆ ಬಾಬಾ ಹೇಳ್ತಾರೆ ಯಾವ ಪದವಿ ಸಿಗೋದಿಲ್ಲ. ಹೀಗೆ ಎಲ್ಲರಿಗೂ ಈ ಮಂತ್ರವನ್ನು ಕೊಡಬೇಕಾಗಿದೆ. ಕೇವಲ ಶಿವಬಾಬಾ ಒಬ್ಬರನ್ನೇ ನೆನಪು ಮಾಡುತ್ತಿದ್ದರೆ ಆತ್ಮದೊಳಗಿದ್ದಂತಹ ಕೊಳಕು ಅಂದರೆ ಪಾಪಕರ್ಮಗಳು ನಾಶ ಆಗುತ್ತವೆ. घर में भी इतना प्यार से चलना चाहिए जो दूसरे समझे कि इसमें क्रोध नहीं है. ಬಾಬಾ ಹೇಳ್ತಾರೆ ಮನೆಗಳಲ್ಲಿ ಕೂಡ ಮಕ್ಕಳು ತುಂಬ ಪ್ರೀತಿಯಿಂದ ನಡ್ಕೋಬೇಕಾಗಿದೆ. ಅಂದರೆ ಮನೆ ಜನನು ಏನು ತಿಳ್ಕೊಳ್ಬೇಕು, ಹೌದು ಇವರಿಗೆ ಕ್ರೋಧ बिल्कुल ಇಲ್ಲ. बहुत प्यार आ गया, शराब सिगरेट आदि पीना बहुत बुरी आदत है, ऐसे सब बुरी आदतें छोड़ देनी चाहिए. ಇವರು ಜ್ಞಾನಕ್ಕೆ ಬಂದ ಮೇಲೆ ಬಹಳ ಪ್ರೀತಿಯಿಂದ ಎಲ್ಲರ ಜೊತೆಗೆ ನಡೀತಾರೆ. ಶರಾಯಿ ಕುಡಿಯೋದು, ಸಿಗರೇಟ್ ಸೇದೋದು ಇತ್ಯಾದಿ ದುರಭ್ಯಾಸಗಳು ಕೂಡ ಮಕ್ಕಳು ಬಿಟ್ಬಿಡಬೇಕು. दैवी गुण यहाँ ही धारण करने हैं, राजधानी स्थापन करने में मेहनत लगती है. ಮಕ್ಕಳು ದೈವಿ ಗುಣಗಳ ಧಾರಣೆನೂ ಸಹ ಇಲ್ಲೇ ಮಾಡಬೇಕಾಗಿದೆ. ಬಾಬಾ ಹೇಳ್ತಾರೆ ರಾಜಧಾನಿ ಸ್ಥಾಪನೆ ಮಾಡಲಿಕ್ಕೆ ಪರಿಶ್ರಮ ಆಗ್ತದೆ. दूसरे धर्म वाले राजधानी स्थापन नहीं करते, वह ऊपर से एकदम पिछाड़ी में आते रहते. तो मैं किस जन्म की प्रारब्ध बना रहे हो, इसमें माया के तूफान बहुत आएंगे. ಬಾಬಾ ಹೇಳ್ತಾರೆ ಅನ್ಯ ಧರ್ಮದವರು ರಾಜಧಾನಿ ಸ್ಥಾಪನೆ ಮಾಡೋದಿಲ್ಲ, ಅವ್ರ ಮೇಲಿಂದ ಬರ್ತಾರೆ ಸೀದಾ ಧರ್ಮ ಸ್ಥಾಪನೆಯನ್ನು ಮಾಡ್ತಾರೆ ಅಂತ್ಯದಲ್ಲಿ. ಆದರೆ ನಾವು 21 ಜನ್ಮದ ಪ್ರಾರಬ್ಧವನ್ನು ರೂಪಿಸ್ಕೊಳ್ಳುತ್ತೇವೆ ಅಂದರೆ ಮಾಯೆ ತುಂಬ ಬಿರುಗಾಳಿಯನ್ನು ಹಾಕುತ್ತದೆ. फिर भी पुरुषार्थ कर दैवी गुण धारण करनी है. अगर क्रोध से बात करेंगे तो लोग कहते हैं इसमें भूत हैं.
ಮಕ್ಕಳು ಪುರುಷಾರ್ಥ ಮಾಡಬೇಕು, ದೈವಿ ಗುಣಗಳ ಧಾರಣೆ ಮಾಡಬೇಕು. ಒಂದು ವೇಳೆ ಬಾಬಾ ಹೇಳ್ತಾರೆ ಮಕ್ಕಳಲ್ಲಿ ಕ್ರೋಧ ಇದ್ದರೆ ಏನು ಹೇಳ್ತಾರೆ, ಇವರಿಗೆ ಕ್ರೋಧದ ಭೂತ ಬಂದಿದೆ. ಗೋಯಾ ಬೇಹದ್ ಬಾಪ್ ಕೆ ಅಬ್ರು ಗವಾಯಿ ಫಿರ್ ಐಸೆ ಊಂಚ ಪದ ಕೈಸೆ ಪಾಯಂಗೆ. ಹೀಗೆ ಅನ್ಯರು ಹೇಳಿದಾಗ ಅಲ್ಲಿ ಬಾಬನ ಮರ್ಯಾದೆ ಹೋಯಿತು. ಈ ರೀತಿಯಾಗಿ ಬಾಬನ ಮರ್ಯಾದೆ ತೆಗೆದಿರುವಂಥ ಮಕ್ಕಳಿಗೆ ನಾಳೆ ಶ್ರೇಷ್ಠ ಪದವಿ ಸಿಗಲಿಕ್ಕೆ ಹೇಗೆ ಸಾಧ್ಯ? ಬಹುತ್ ಮೀಠಾ ಅನಾಸಕ್ತ ಬನ್ನ ಹೇ, यहाँ रहते सब कुछ करते ಯೋಗ ಮಾಶುಕ್ಕೆ ಸಾಥ್ ಚಾಹಿಯೇ. ಮಕ್ಕಳು ಬಹಳ ಪ್ರೀತಿಯಿಂದ ನಡಿಬೇಕು. ಅಂದರೆ ಅನಾಸಕ್ತರಾಗಿ ಯಾವ ಇಚ್ಛೆಗಳು ಯಾರಿಂದಲೇ ಇಟ್ಕೋಬಾರ್ದು. ಗೃಹಸ್ಥ ವ್ಯವಹಾರದಲ್ಲಿದ್ದರೂ ಸಹ ನಿಮ್ಮ ಬುದ್ಧಿಯೋಗ ಶಿವಬಾಬಾ ಪ್ರಿಯತಮನ ಜೊತೆಗೆ ಜೋಡಿಸಿರಬೇಕು. बाबा ने कहा है मुझे याद करो तो पाप भस्म हो जाएंगे, इसको योग अग्नि कहा जाता है. ಬಾಬಾ ತಿಳಿಸ್ತಾರೆ, ಮಕ್ಕಳೇ ನನ್ನೊಬ್ಬನನ್ನೇ ನೆನಪು ಮಾಡಿರಿ, ಆಗ ಪಾಪ ಭಸ್ಮ ಆಗ್ತದೆ. ಇದಕ್ಕೆ ಯೋಗ ಅಗ್ನಿ ಎಂದು ಕೂಡ ಕರೆಯಲಾಗುತ್ತೆ. यहाँ हड्डियों की दरकार नहीं, अपना शरीर तंदुरुस्त रखना है, ಮೋಸ್ಟ್ ವ್ಯಾಲ್ಯೂಬಲ್ ಶರೀರ ಹೇ. ಇಲ್ಲಿ ಹಠಯೋಗದ ಅವಶ್ಯಕತೆ ಇಲ್ಲ ಅಂತಾರೆ. ಕಲಿಯುಗ ಜಗತ್ತಿನಲ್ಲಿ ಅಥವಾ ಸಂಗಮಯುಗದಲ್ಲಿ ಹಠಯೋಗದ ಅವಶ್ಯಕತೆ ಇಲ್ಲ. ನಿಮ್ಮ ಶರೀರ ಆರೋಗ್ಯವಾಗಿಟ್ಕೊಳ್ಬೇಕು, ಯಾಕೆಂದರೆ ಇದು ಮೋಸ್ಟ್ ವ್ಯಾಲ್ಯೂಬಲ್ ಶರೀರ ಆಗಿದೆ. भोजन भी शुद्ध खाना है, देवताओं के जैसा भोग लगाते हैं. श्रीनाथ द्वारे जाकर देखो, बंगाल में तो काली पर बकरे का भोग लगाते हैं. ಮಕ್ಕಳ ಭೋಜನ ತುಂಬ ಶುದ್ಧ ಇರಬೇಕು. ಹೇಗೆ ನೋಡಿ, ದೇವತೆಗಳಿಗೆ ಭೋಗ ಏನು ಇಡ್ತಾರೆ ಮಂದಿರಗಳಲ್ಲಿ. ಶ್ರೀನಾಥ್ ದ್ವಾರಕ್ಕೆ ಹೋಗಿ ನೋಡಿ, ಅಲ್ಲಿ ಶ್ರೀನಾಥನಿಗೇನು ಭೋಗ ಇಡ್ತಾರೆ. ಆದರೆ ಬಂಗಾಳದಲ್ಲಿ ಮಾತ್ರ ಕಾಳಿಕಾ ದೇವಿಗೆ ಏನು ಮಾಡ್ತಾರೆ, ಪ್ರಾಣಿ ಬಲಿಯನ್ನು ಕೊಡ್ತಾರೆ. ಮೇಕೆಯೆಲ್ಲ ಬಲಿ ಕೊಟ್ಟು ಅದರದೇ ಭೋಗ ಮಾಡ್ತಾರೆ. वे अपने पितरों को भी मछली खिलाते नहीं तो समझते हैं कि पित्र नाराज़ हो जाएंगे. ಹೀಗೆ ಹಿರಿಯರಿಗೆ ಪೂಜೆ ಮಾಡ್ತಾರೆ, ಪಿತೃಪಕ್ಷ ಮಾಡ್ತಾರೆ. ಅಲ್ಲಿ ಪಿತೃರಿಗೂ ಕೂಡ ಅವರು ಮೀನನ್ನು ತಿನ್ನಿಸ್ತಾರೆ. ಬಂಗಾಳದಲ್ಲಿ ಮೀನು ಅವರು ನೈವೇದ್ಯಕ್ಕೆ ಇಡಲಿಲ್ಲ ಅಂದರೆ ಪಿತೃರು ಬೇಸರ ಆಗ್ತಾರೆ ಅಂತ ಭಾವಿಸಿದ್ದಾರೆ. ಕೊಯ್ನೆ ರಿವಾಜ್ ಡಾಲಾ ವಹ ಚಲ್ತಾ ರಹತಾ. ಹೀಗೆ ಯಾರೋ ಒಮ್ಮೆ ಪದ್ಧತಿ ಆರಂಭ ಮಾಡಿಕೊಂಡ್ರೆ ಒಂದು ಕ್ರಮ ಅದು ಮುಂದುವರಿಸ್ಕೊಂಡೇ ಬಂದಿದೆ. ಹೀಗೆ देवी देवताओं के राज्य में कोई पाप नहीं होता, वह है राम राज्य, यहाँ कर्म ಅಕರ್ಮ ವಿಕರ್ಮ बनते हैं. ಹೀಗೆ ದೇವಿ ದೇವತೆಗಳ ರಾಜ್ಯದಲ್ಲಿ ಯಾವುದೇ ಪ್ರಕಾರದ ಪಾಪ ಇರೋದಿಲ್ಲ. ಬಾಬಾ ಹೇಳ್ತಾರೆ, ಅದು ರಾಮರಾಜ್ಯ, ಇದು ರಾವಣ ರಾಜ್ಯ. ರಾವಣ ರಾಜ್ಯದಲ್ಲಿ ಪ್ರತಿ ಕರ್ಮ ವಿಕರ್ಮನೆ ಆಗುತ್ತದೆ. वहाँ कर्म अकर्म बनते हैं, अब हरिद्वार में जाकर बैठते हैं. ಹೀಗೆ ಸತ್ಯುಗದಲ್ಲಿ ಪ್ರತಿ ಕರ್ಮ ಅಕರ್ಮ ಇರ್ತದೆ. ಅದಕ್ಕೆ ಯಾವುದು ಪಾಪ ಆಗಲ್ಲ ಅಂದ್ಬಿಟ್ಟೆ ಎಲ್ಲ ಸಾಧು ಸಂತರು ಭಕ್ತರು ಹೋಗಿ ಹರಿದ್ವಾರದಲ್ಲಿ ಕೂತ್ಕೋತಾರೆ. हरि कृष्ण को कहते हैं, अब कृष्ण तो है सत्युग में, वास्तव में हरि नाम शिव का है. ಹರಿದ್ವಾರ ಅಂದರೆ ಎಲ್ಲರೂ ಹರಿ ಅಂದರೆ ಕೃಷ್ಣನನ್ನು ಹರಿ ಅಂತ ಭಾವಿಸಿದ್ದಾರೆ. ಕೃಷ್ಣ ಸತ್ಯುಗದಲ್ಲಿರ್ತಾನೆ. ವಾಸ್ತವಿಕವಾಗಿ ಹರಿ ಎಂಬ ಮಹಿಮೆ ಹೆಸರು ಇದು ಶಿವಂದಾಗಿದೆ. दुख हरने वाला, परंतु गीता में कृष्ण का नाम डाल हरि कृष्ण समझ लिया है. ಏಕೆಂದರೆ ದುಃಖ ಹರಣ ಮಾಡುವವರು ಶಿವಬಾಬಾ ಆಗಿದ್ದಾರೆ. ಆದರೆ ಭಗವದ್ಗೀತೆಯಲ್ಲಿ ಕೃಷ್ಣನ ಹೆಸರನ್ನು ಹಾಕಿರುವುದರಿಂದ ಇಲ್ಲಿ ಹರಿ ಪ್ಲಸ್ ದ್ವಾರ, ನಮ್ಮ ದುಃಖ ದೂರ ಮಾಡಿಕೊಳ್ಳುವ ದ್ವಾರ ಪರಮಾತ್ಮನ ಜ್ಞಾನವಾಗಿದೆ. ಇದಕ್ಕೆ ಹರಿದ್ವಾರ ಅಂತ ಹೇಳ್ತಾರೆ. ಆದರೆ ಎಲ್ಲರೂ ಭಕ್ತರೇನು ಭಾವಿಸ್ಬಿಟ್ರು ಇದುವರೆಗೆ ಕೃಷ್ಣನೇ ನಮ್ಮ ಪಾಪ ಹರಣ ಮಾಡ್ತಾರೆ ಎಂದು. ವಾಸ್ತವ ದುಃಖ ಹರನೆ ವಾಲ ಹೇ ಶಿವ ಬಾಬಾ. ಹರಿದ್ವಾರ್ ಹರಿ ಕಾ ದ್ವಾರ್ ಸತ್ಯ ಕೋ ಕಹಾ ಜಾತಾ ಹೇ. ಹೀಗೆ ವಾಸ್ತವಿಕವಾಗಿ ದುಃಖ ದೂರ ಮಾಡುವಂಥವ್ರಂದರೆ ಶಿವಬಾಬಾ ಆಗಿದ್ದಾರೆ. ಹರಿದ್ವಾರ ಎಂದು ಕರೆಯೋದು ಸತ್ಯುಗಕ್ಕೆ. ಎಲ್ಲ ದುಃಖ ದೂರ ಆಗಿರುವ ದ್ವಾರ ಸತ್ಯುಗ, ಅದು ಓಪನ್ ಆಗ್ತದೆ. ಭಕ್ತಿ ಮಾರ್ಗ ಮೇ ಜೋ ಕುಚ್ ಆತಾ ಹೇ ಬೋಲ್ತೇ ಇರತ್ತೆ. ಆದರೆ ಭಕ್ತಿ ಮಾರ್ಗದಲ್ಲಿ ಮನುಷ್ಯರಿಗೆ ಏನೆಲ್ಲ ಹೇಳಬೇಕು ಅನಿಸುತ್ತೆ, ವರ್ಣನೆ ಮಾಡಲಿಕ್ಕೆ ಅನಿಸುತ್ತೆ, ಅದನ್ನು ಮಾಡ್ತಿರ್ತಾರೆ. ಪಾಪ್ ಕಹತೆ ಹೇ मैं संगम पर आता हूँ, पुरानी दुनिया को नई बनाने, सत्युग है रावण दुश्मन. ಹೀಗೆ ಬಾಬಾ ಪ್ರತಿ ಸಂಗಮಯುಗದಲ್ಲಿ ಬರ್ತಾರೆ. ಈ ಹಳೆ ಜಗತ್ತನ್ನು ಹೊಸದನ್ನಾಗಿ ಮಾಡ್ತಾರೆ. ರಾವಣನ ಜಗತ್ತು ಇದು ಹಳೇದಾಗಿದೆ. ಅದಕ್ಕೋಸ್ಕರ ಪ್ರತಿ ವರ್ಷ ರಾವಣನನ್ನು ಚಿತ್ರ ಮಾಡಿ ಸುಡ್ತಾರೆ.
कितने पैसे खर्चा करते, सब वेस्ट ऑफ टाइम में वेस्ट ऑफ मनी। बंगाल में कितनी देवियां बनाते, उनको खिलाकर पिलाकर पूजा कर फिर जाकर डुबोते हैं। ಹೀಗೆ ರಾವಣನ ಚಿತ್ರವನ್ನು ಮಾಡಿ ಸುಡಲಿಕ್ಕೆ ಎಷ್ಟು ಹಣ ಖರ್ಚು ಮಾಡ್ತಾರೆ, ವೇಸ್ಟ್ ಆಫ್ ಟೈಮ್ ವೇಸ್ಟ್ ಆಫ್ ಮನಿ. ಹಾಗೆ ಬಂಗಾಳದಲ್ಲಿ ಕೂಡ ಕಾಳಿಕಾದೇವಿಯ ಚಿತ್ರವನ್ನು ಮಾಡ್ತಾರೆ. ನವರಾತ್ರಿ ಸಮಯದಲ್ಲಿ ತುಂಬ ವೈಭವದಿಂದ ಪೂಜೆ ಮಾಡ್ತಾರೆ, ಪ್ರತಿನಿತ್ಯ ವಿಶೇಷ ನೈವೇದ್ಯಗಳೆಲ್ಲ ಮಾಡ್ತಾರೆ. ಕೊನೆಗೊಂದು ದಿನ, ಕೊನೆ ದಿನ 10ನೇ ದಿನ ತಗೊಂಡೋಗಿ ನೀರಲ್ಲಿ ಮುಳುಗಿಸ್ತಾರೆ. इस पर एक गीत है, बच्चों को बहुत मीठा बनना है, कभी गुस्से से बात नहीं करनी है. ಇದರ ಬಗ್ಗೆ ಒಂದು ಗೀತೆ ಕೂಡ, ಪದ್ಯ ಕೂಡ ಬರೆಯಲಾಗಿತ್ತು. ಬಾಬಾ ಹೇಳ್ತಾರೆ, ಮಧುರಾತಿ ಮಧುರ ಮಕ್ಕಳೇ, ನೀವೆಂದಿಗೂ ಕ್ರೋಧದಿಂದ ಮಾತನಾಡಬಾರ್ದು. बाप से कभी रूठना नहीं, रूठ कर अगर पढ़ाई छोड़ गोया अपने पैर पर खुलाड़ा मारा. ಬಾಬಾ ತಿಳಿಸ್ತಾರೆ, ಮಕ್ಕಳೇ, ಯಾವುದೋ ಕಾರಣಗಳಿಂದ ಬಾಬನ ಜೊತೆಗೆ ಮನಸ್ಕೊಂಡು ನೀವು ಬಾಬನ ಶಿಕ್ಷಣವನ್ನು ಬಿಟ್ಟರೆ ನಿಮ್ಮ ಕಾಲಿಗೆ ನೀವು ಕೊಡ್ಲಿ ಪೆಟ್ಟನ್ನು ಹಾಕಿಕೊಂಡ ಹಾಗೆ. यहाँ तुम आए हो विश्व का मालिक बनने, महाराजा श्री नारायण महारानी श्री लक्ष्मी को कहा जाता है. ನಾವಿಲ್ಲಿ ಬಾಬನ ಸಮ್ಮುಖದಲ್ಲಿ ಬಂದಿರೋದೇ ವಿಶ್ವದ ಮಾಲೀಕರಾಗಲಿಕ್ಕೆ. ಮಹಾರಾಜ ಶ್ರೀನಾರಾಯಣ, ಮಹಾರಾಣಿ ಶ್ರೀ ಲಕ್ಷ್ಮಿ ಎಂದು ಕರೆಯಲಾಗ್ತದೆ. बाकी श्री श्री है, शिव बाबा का टाइटल श्री कहा जाता देवताओं को. ಹೀಗೆ ಬಾಬಾ ಹೇಳ್ತಾರೆ, ಲಕ್ಷ್ಮೀನಾರಾಯಣರ ನಂತರ ಡಬಲ್ ಶ್ರೀ ಶಿವಬಾಬನಿಗೆ ಕರೀತಾರೆ, ಶ್ರೀ ಶ್ರೀ ಶಿವಬಾಬಾ. ಬಾಬಾ ಹೇಳ್ತಾರೆ, ಶ್ರೀ ಎಂದು ಕರೆಯೋದು ದೇವತೆಗಳಿಗೆ. ಶ್ರೀ ಅಂದರೆ ಅರ್ಥ ಶ್ರೇಷ್ಠರು. अब तुम ख्याल करो हम क्या थे, माया ने हमारा माथा मुड़वा कर हमको क्या बना दिया है. भारत कितना मशहूर था, फिर कंगाल कैसे बना, क्या हुआ. ಬಾಬಾ ಹೇಳ್ತಾರೆ, ಮಕ್ಕಳೇ ಯೋಚನೆ ಮಾಡಿ, ಮಾಯಾ ರಾವಣ ನಿಮ್ಮ ಮುಖನೇ ತಿರುಗಿಸ್ಬಿಟ್ಟಿದೆ. ಭಾರತ ಎಷ್ಟು ಶ್ರೇಷ್ಠವಾಗಿತ್ತು, ಎಷ್ಟು ಪ್ರಸಿದ್ಧಿಯಾಗಿತ್ತು, ಎಲ್ಲ ಭಾಗ್ಯವನ್ನು ಕಳ್ಕೊಂಡು ಈಗ ಭಾರತ ಕಂಗಾಲಾಗಿದೆ. ಏನಾಗಿತ್ತು ಕಂಗಾಲಾಗಲಿಕ್ಕೆ? कुछ भी समझते नहीं. अब तुम जानते हो हम सो देवता थे, फिर क्षत्रिय बने, वह कब कह देते हैं आत्मा सो परमात्मा. ಹೀಗೆ ನಾವು ಆತ್ಮ ಈಗ ದೇವತೆಗಳಾಗ್ತಾ ಇದ್ದೇವೆ. ಅಂದರೆ ಬಾಬಾ ಹೇಳ್ತಾರೆ, ನಂತರ ಕ್ಷತ್ರಿಯರು ವೈಶ್ಯರು ಶೂದ್ರರಾದಾಗ ಪುನಃ ನಾವು ದೇವತೆಗಳಾಗಲಿಕ್ಕೆ ಬ್ರಾಹ್ಮಣರಾಗ್ತೇವೆ. ಹೀಗೆ ಬಾಬಾ ಹೇಳ್ತಾರೆ, ನೀವು ಹೇಳ್ತಾ ಇದ್ದೀರಿ, ಪ್ರಪಂಚದವ್ರು ಏನು ಹೇಳಿದರು, ಆತ್ಮನೇ ಪರಮಾತ್ಮ. ಈಗ ನಮಗೆ ಅರ್ಥ ಆಗಿದೆ, ಆತ್ಮನೇ ಪರಮಾತ್ಮ ಅಲ್ಲ. ಆತ್ಮ ಮೊದಲು ಸತ್ತೋ ಅಂದರೆ ಸತ್ಯುಗದಲ್ಲಿ ದೇವಾತ್ಮ ಆಗಿರ್ತದೆ. ಸೊ ಆತ್ಮನೇ ತ್ರೇತಾಯುಗಕ್ಕೆ ಬರ್ತದೆ. ಸೊ ಆತ್ಮನೇ ದ್ವಾಪರಯುಗಕ್ಕೆ ಬರ್ತದೆ, ಅಲ್ಲಿ ವೈಶ್ಯ ಆಗುತ್ತೆ. ಕಲಿಯುಗಕ್ಕೆ ಬಂದಾಗ ಆತ್ಮನೇ ತಮೋ ಪ್ರಧಾನ ಅಂದರೆ ಶೂದ್ರಾವಸ್ಥೆಗೆ ಬರ್ತದೆ. तो वो लोग कहते हैं मनुष्य का जन्म सिर्फ एक होता है, परंतु बाप समझाते हैं कि मनुष्य के जन्म 84 होते हैं. ಹೀಗೆ ಮನುಷ್ಯರು ಏನು ಹೇಳ್ತಾರೆ ಅಂದರೆ, ಮನುಷ್ಯ ಜನ್ಮ ಮನುಷ್ಯನಾಗಿ ಹುಟ್ಟೋದು ಒಂದೇ ಬಾರಿ ಅಂತ. ಮತ್ತೊಂದು ಕಡೆಗೆ ಹೇಳ್ತಾರೆ, ಮನುಷ್ಯರು 84 ಲಕ್ಷ ಜೀವರಾಶಿಗಳಲ್ಲಿ ಅವನು ಜನ್ಮ ಪಡೆದು ಕೊನೆಗೆ ಮಾನವನಾಗ್ತಾನೆ. ಆದರೆ ನಮಗೆ ಜ್ಞಾನ ಗೊತ್ತಾಗಿದೆ, ಆತ್ಮನೇ 84 ಜನ್ಮವನ್ನು ಪಡೀತದೆ. तुम्हारे यह संगम का एक जन्म दुर्लभ है, जबकि तुम बेहद बाप से ಸ್ವರ್ಗ का ವರ್ಷ ಪಾತೆ ಹೋ. ಹೀಗೆ ಸಂಗಮ ಯುಗದಲ್ಲಿ ನಾವೀಗ ಅಲೌಕಿಕ ದಿವ್ಯ ಜನ್ಮವನ್ನು ಪಡ್ಕೊಂಡಿದ್ದೇವೆ. ಈ ಅಲೌಕಿಕ ದಿವ್ಯ ಜನ್ಮ ದುರ್ಲಭ, ಎಲ್ಲರಿಗೂ ಸಿಗೋದಿಲ್ಲ. ಯಾಕೆಂದರೆ ಅಲೌಕಿಕ ದಿವ್ಯ ಜನ್ಮ ಅಂದರೆ ಪರಮಾತ್ಮನ ಮಗು ಆಗುವ, ಪರಮಾತ್ಮನಿಂದ ಭಾಗ್ಯ ಪಡ್ಕೊಳ್ಳೋ ಅವಕಾಶ ಎಲ್ಲರಿಗಿಲ್ಲ. तुम बहुत रॉयल बाप के बच्चे हो, तो तुम्हारे में कितनी रॉयल्टी होनी चाहिए. ನಾವು ತುಂಬ ಶಿಸ್ತಿನಲ್ಲಿ ಇರುವ ತಂದೆಯ ಮಕ್ಕಳು ನಾವು. ನಮ್ಮ ನಡವಳಿಕೆ ಕೂಡ ಬಾಬಾ ಹೇಳ್ತಾರೆ ತುಂಬ ಶಿಸ್ತಿನಿಂದಿರಬೇಕು. रॉयल मनुष्य कभी जोर से बात नहीं करते, दुनिया में घर घर में कितना हंगामा होता है. ಹೀಗೆ ಶಿಸ್ತಿನಲ್ಲಿರುವಂತಹ ಮನೆತನಗಳು ನೋಡ್ತೇವೆ. ಈಗಲೂ ಕೂಡ ರಾಜಮನೆತನಗಳು ಜೋರಾಗಿ ಕಿರ್ಚಾಡಿ ಮಾತಾಡೋದಿಲ್ಲ. ಹೀಗೆ ಬಾಬಾ ಹೇಳ್ತಾರೆ, ದುನಿಯಾ ಮೇ ಘರ್ ಘರ್ ಮೇ ಕಿತ್ನಾ ಹಂಗಾಮ ಹೋತಾ, ಸ್ವರ್ಗ ಮೇ ಸೆ ಕೊಯಿ ಬಾತ್ ನಹಿ. ಹೀಗೆ ನೋಡಿ, ಕಲಿಯುಗ ಜಗತ್ತಿನಲ್ಲಿ ಮನೆ ಮನೆಯಲ್ಲಿ ಕೂಡ ಘರ್ಷಣೆ ಗಲಾಟೆ. ಹೀಗೆ ಸತ್ಯುಗ ಸ್ವರ್ಗದಲ್ಲಿ ಇರೋದಿಲ್ಲ. ये बाबा भी
वल्लभाचारी कुल का था, फिर भी कहाँ वह सत्यु के देवताएं, कहाँ आजकल के वैष्णव लोग. ಹೀಗೆ ಬ್ರಹ್ಮ ಬಾಬಾನು ಸಹ ಲೌಕಿಕದಲ್ಲಿ ವಲ್ಲಭಚಾರಿ ಕುಲದವರಾಗಿದ್ದರು. ಬಾಬಾ ಹೇಳ್ತಾರೆ, ಸತ್ಯುಗದ ದೇವತೆಗಳು ಎಲ್ಲಿ, ಈ ಕಲಿಯುಗದ ವೈಷ್ಣವರು ಎಲ್ಲಿ ಅಂತ ಹೇಳ್ತಾರೆ. ಎಷ್ಟು ವ್ಯತ್ಯಾಸ ಇದೆ. ऐसे नहीं वैष्णव है तो विकार में नहीं जाते, रावण राज्य में सब विकार से पैदा होते. ಬಲ ಬ್ರಾಹ್ಮಣರು ವೈಷ್ಣವರಂತಿರ್ತಾರೆ, ಆದರೆ ವೈಷ್ಣವರು ವಿಕಾರದಲ್ಲಿ ಹೋಗುವುದಿಲ್ಲ ಅಂತ ಹೀಗೇನಿಲ್ಲ, ವಿಕಾರದಿಂದಲೇ ಜನ್ಮ ಪಡಿತಾ ಇರ್ತಾರೆ. ಸತ್ಯುಗ ಮೇ ಹೇ ಸಂಪೂರ್ಣ ನಿರ್ವಿಕಾರಿ, ಅಭಿ ಸಂಪೂರ್ಣ ನಿರ್ವಿಕಾರಿ ಬನ್ ರಹೆ ಹೋ. ಹೀಗೆ ಸತ್ಯುಗ ಅಂದ್ರೇ ಸಂಪೂರ್ಣ ನಿರ್ವಿಕಾರಿ, ನೀವೀಗ ಸಂಪೂರ್ಣ ನಿರ್ವಿಕಾರಿ ಆಗುತ್ತಿದ್ದೀರಿ. और विश्व के मालिक बनते हो, योग बल द्वारा तुम्हारी चलन बहुत मीठी रॉयल होने चाहिए. ಹೀಗೆ ನಾವು ಯೋಗ ಬಲದಿಂದ ವಿಶ್ವದ ಮಾಲೀಕರಾಗ್ತಾ ಇದ್ದೇವೆ. ಬಾಬಾ ತಿಳಿಸ್ತಾರೆ, ಮಕ್ಕಳೇ ನಿಮ್ಮ ನಡವಳಿಕೆ ತುಂಬ ಮಧುರವಾಗಿರಬೇಕು. ಕೊಯ್ ಡಿಬೇಟ್ ಯಾ ಶಾಸ್ತ್ರವಾದ ನಹಿ ಕರ್ನಾ ಹೇ. ಯಾವುದೇ ಪ್ರಕಾರದ ಜ್ಞಾನದ ಚರ್ಚೆ ಮಾಡುವುದು ಅಥವಾ ಶಾಸ್ತ್ರ ಓದಿದವರು ಶಾಸ್ತ್ರದ ಪ್ರಶ್ನೆ ಕೇಳ್ತಾರೆ, ಅದಕ್ಕೆ ನಾವು ಶಾಸ್ತ್ರವಾದಿಗಳ ಜೊತೆಗೆ ಚರ್ಚೆ ಮಾಡೋದು ಇದೆಲ್ಲ ಮಾಡಬೇಡಿ. ये सब ಶಾಸ್ತ್ರವಾದ करने बैठे हैं तो एक दो को लाठी भी मार देते. ಹೀಗೆ ಶಾಸ್ತ್ರ ಓದಿದವರು ಈ ಶಾಸ್ತ್ರ ಹೀಗೇನೆ ಅಂತ ವಾದ ಮಾಡಲಿಕ್ಕೆ ಧೈರ್ಯದಿಂದ ಕೂತಿರ್ತಾರೆ. ಅವ್ರದ್ದು ಹೇಳ್ತಾರೆ, ಇವ್ರದ್ದು ಹೇಳ್ತಾರೆ, ಕೊನೆಗೆ ಇಷ್ಟ ಆಗದೇ ಇದ್ದಾಗ ಅವರೇ ಒಬ್ರಿಗೊಬ್ಬರು ಪೆಟ್ಟು ಹಾಕ್ಕೊಳ್ಳಿಕ್ಕೆ ಆರಂಭಿಸ್ತಾರೆ, ಹೊಡೆದಾಡ್ತಾರೆ. उन विकारों का कोई भी दोष नहीं है, उन विचारों का कोई दोष नहीं है. इस नॉलेज को जानते ही नहीं. यह है रूहानी नॉलेज जो मिलती है रूहानी बाप से. ಹೀಗೆ ಆ ಶಾಸ್ತ್ರ ವಾದ ವಿವಾದ ಮಾಡ್ತಾ ಎರಡೂ ಗ್ರೂಪಿನಲ್ಲಿ ಜಗಳ ಆರಂಭ ಆಗುತ್ತೆ. ಇವ್ರಿಗೆ ಹೊಡಿತಾರೆ, ಅವ್ರಿಗೆ ಹೊಡಿತಾರೆ. ಬಾಬಾ ಹೇಳ್ತಾರೆ, ಮಕ್ಕಳೇ ಈ ಜ್ಞಾನನೇ ಗೊತ್ತಿಲ್ಲದೆ ಇರೋದರಿಂದ ಮನುಷ್ಯರು ಹೀಗೆ ಕಿತ್ತಾಡ್ತಾರೆ. ಇದು ಆತ್ಮಿಕ ಜ್ಞಾನವಾಗಿದೆ. ಬಾಬಾ ಹೇಳ್ತಾರೆ, ಇದು ನಮಗೆ ಶಿವಬಾಬನಿಂದ ಸಿಗ್ತದೆ. वह ज्ञान का सागर है, उनके शरीर का नाम नहीं है, वह ಅವ್ಯಕ್ತ ಮೂರ್ತ है. ಶಿವಬಾಬನಿಗೆ ಶರೀರ ಇಲ್ಲ, ಶರೀರಕ್ಕೆ ಹೆಸರಿಲ್ಲ, ಅವ್ಯಕ್ತ ಮೂರ್ತಿ ಆಗಿದ್ದಾರೆ ಅವರು. कहते हैं मेरा नाम शिव है, मैं स्थूल व सूक्ष्म शरीर नहीं लेता हूँ. ಬಾಬಾ ತಿಳಿಸ್ತಿದ್ದಾರೆ, ಮಕ್ಕಳೇ ನಾನು ಶಿವ, ನನಗೆ ಸ್ಥೂಲವಾಗಲಿ ಸೂಕ್ಷ್ಮವಾಗಲಿ ಶರೀರ ಇಲ್ಲ. ನಾನು ಜ್ಞಾನ ಸಾಗರ, ಆನಂದ ಸಾಗರ ಆಗಿದ್ದೇನೆ. ನನಗೆ ಶಾಸ್ತ್ರದಲ್ಲಿ ಏನೇನೇ ವರ್ಣನೆಗಳನ್ನು ಮಾಡಿಟ್ಟಿದ್ದಾರೆ. ಹನುಮಾನ್ ಪವನ ಪುತ್ರ ತಾಬ ಪವನ್ ಸೇ ಬಚ್ಚ ಕೈಸೆ ಪೈದೆ ಹೋಗ. ಈಗ ಹನುಮನಿಗೆ ವಾಯುಪುತ್ರ ಅಂತ ಹೇಳ್ತಾರೆ, ಪವನ ಪುತ್ರ ವಾಯುಪುತ್ರ. ಬಾಬಾ ಹೇಳ್ತಾರೆ, ಗಾಳಿಯಿಂದ ಮಗು ಹುಟ್ಟೋದಂದರೆ ಏನು ಅರ್ಥ ಇದೆ ಅದಕ್ಕೆ. फिर परमात्मा के लिए कहते हैं कच्चमच्च अवतार कितनी गाली दी हैं. ಹೀಗೆ ಪರಮಾತ್ಮನಿಗೆ ಹೇಳ್ತಾರೆ, ಪರಮಾತ್ಮ ಕಚ್ಚಮಚ್ಚ ಅಂದರೆ ಆಮೆ ಅವತಾರ, ಮತ್ಸ್ಯ ಅವತಾರ, ಕುರ್ಮ ಅವತಾರ ಅಂತ ಹೇಳ್ತಾರೆ. ಹಂದಿ, ಮೊಸಳೆ, ಆಮೆ ಇದೆಲ್ಲ ಹೇಳ್ತಾರೆ. ಬಾಬಾ ಆಕರ್ ಉಲ್ಹಾನ ದೇತೆ हैं कि तुमने ಆಸುರಿ ಮತ್ ಪರ್ ಮುಜೆ ಕಿತನಿ ಗಾಲಿ ದಿ. ಬಾಬಾ ಬಂದು ಕೂಡಲೇ ಮಕ್ಕಳಿಗೆ ಹೇಳ್ತಾರೆ, ಮಕ್ಕಳೇ ನೀವು ರಾವಣನ ಮತದಂತೆ ನಡೀತಾ ನನಗೆ ಎಷ್ಟೊಂದು ಬೈತಾ ಬಂದ್ರಿ. 84 अवतार से पेट नहीं भरा, फिर कर्ण कर्ण ठिक कर बित्तर में ठोक दिया है. ನನಗೆ ನೀವು ಪರಮಾತ್ಮ 24 ಅವತಾರ ಪಡಿತಾನೆ ಅಂತ ಶಾಸ್ತ್ರದಲ್ಲಿ ವಿವರಿಸ್ತಾ ಹೋದ್ರಿ. ಇಷ್ಟಕ್ಕೆ ನಿಮ್ಮ ಹೊಟ್ಟೆ ತುಂಬಲಿಲ್ಲ, ಮತ್ತೇನು ಮಾಡಿದ್ರಿ? ಪರಮಾತ್ಮ ಅಣು ಅಣು ತೃಣಕಾಷ್ಟದಲ್ಲಿ ಪ್ರತಿ ಕಣ ಕಣ ಕಲ್ಲು ಮಣ್ಣು, ಬಾಬಾ ಹೇಳ್ತಾರೆ ಚಿಕ್ಕ ಚಿಕ್ಕ ಕಲ್ಲುಗಳು, ಮಣ್ಣಿನ ತುಂಡುಗಳು ಎಲ್ಲದರಲ್ಲಿ ಪರಮಾತ್ಮ ಇದ್ದಾನೆ ಅಂತ ಹೇಳ್ತಾ ಹೋದ್ರಿ. ಬಾಬಾ ಹೇಳ್ತಾರೆ, ಇವೆಲ್ಲ ದ್ವಾಪರ ಯುಗದಿಂದ ಶಾಸ್ತ್ರಗಳು ಬರೀತಾರೆ. पहले सिर्फ शिव की पूजा होती थी, गीता भी बाद में बनाई. अब बाप समझा रहे यह सारा अनादि खेल है. ಹೀಗೆ ಮೊಟ್ಟ ಮೊದಲು ಬಾಬಾ ಹೇಳ್ತಾರೆ ಶಿವ ಪೂಜನೆ ಆರಂಭ ಆಗುತ್ತೆ ದ್ವಾಪರ ಯುಗದಲ್ಲಿ. ಗೀತೆಯಲ್ಲಿ ಸಹ ಬಾಬಾ ಹೇಳ್ತಾರೆ ಆರಂಭದಲ್ಲಿ ಕೂಡ ಈ ಮಾತಿನ ವಿವರಣೆ ಇದೆ. ಈಗ ಬಾಬಾ ತಿಳಿಸ್ತಿದ್ದಾರೆ, ಮಕ್ಕಳೇ ಇದೆಲ್ಲ ನಾಟಕ ಆಟ ಮಾಡಲ್ಪಟ್ಟಿದೆ. अब मैं आया हूँ तुमको विश्व का मालिक बनाने, तो बाप को पूरा फॉलो करना चाहिए. ಬಾಬಾ ತಿಳಿಸ್ತಾರೆ, ಮಕ್ಕಳೀಗ ನಾನು ಬಂದಿದ್ದೇನೆ ನಿಮಗೆ ವಿಶ್ವದ ಮಾಲೀಕರನ್ನಾಗಿ ಮಾಡಲಿಕ್ಕೆ. ಹಾಗಾದರೆ ನೀವೀಗ ನನ್ನೊಬ್ಬನನ್ನೇ ಅನುಕರಣೆ ಮಾಡಬೇಕಾಗಿದೆ. ಲಕ್ಷಣ भी बहुत अच्छे होने चाहिए, यह भी भंडारा है ना.
ಬಾಬಾ ತಿಳಿಸ್ತಾರೆ ಮಕ್ಕಳ ಲಕ್ಷಣ ತುಂಬ ಚೆನ್ನಾಗಿರಬೇಕು. ಬಾಬಾ ಹೇಳ್ತಾರೆ ಇದು ಬಾಬನ ಭಂಡಾರವಾಗಿದೆ. कलयुग के अंत में क्या है, फिर सतयुग में क्या देखेंगे. कलयुग में भारत इनसाल्वेंट, सतयुग में भारत साल्वेಂಟ್. ಹೀಗೆ ಕಲಿಯುಗದ ಅಂತ್ಯದಲ್ಲಿ ಏನಾಗುತ್ತೆ, ಸತ್ಯುಗದ ಆದಿಯಲ್ಲಿ ಏನಿರ್ತದೆ ಈಗ ನಿಮಗೆ ಗೊತ್ತಿದೆ. ಕಲಿಯುಗದಲ್ಲಿ ಭಾರತ ಬಾಬಾ ಹೇಳ್ತಾರೆ ಈ ಸಮಯದಲ್ಲಿ ಏನಾಗಿದೆ, ಸಂಪೂರ್ಣ ಅಂಧಶ್ರದ್ಧೆ ಅಜ್ಞಾನದಲ್ಲಿ ಮುಳುಗಿದೆ. ಸತ್ಯುಗ ಅಂತ ಹೇಳಿದ್ರೇ ಅದೇನಾಗಿದೆ, ಜ್ಞಾನಯುಕ್ತವಾದಂತಹ ರಾಜ್ಯವಾಗಿರ್ತದೆ. उस समय और कोई खंड नहीं होता, या ಗೀತಾ ಎಪಿಸೋಡ್ ರಿಪೀಟ್ हो रही. ಹೀಗೆ ಸತ್ಯುಗದಲ್ಲಿ ಅನ್ಯ ಬೇರೆ ಯಾವ ಖಂಡಗಳೇ ಇರೋದಿಲ್ಲ. ಹೀಗೆ ಸತ್ಯ ಗೀತಾ ಜ್ಞಾನ ಪುನರಾವರ್ತನೆ ಆಗುತ್ತಿದೆ. अच्छा, मीठे मीठे सिखलते बच्चों प्रति माता पिता बाप दादा का याद प्यार और गुड मॉर्निंग. रूहानी बाप के रूहानी बच्चों को नमस्ते. हम रूहानी बच्चों की रूहानी बाप दादा को याद प्यार और गुड मॉर्निंग और नमस्ते नमस्ते नमस्ते. थैंक्स बाबा, धन्यवाद बाबा. मेरा बाबा, प्यारा बाबा, मीठा बाबा. मुख्यांश, हम नॉलेज बाप के, हम रॉयल बाप के बच्चे, इसलिए अपने चलन बहुत रॉयल रखने हैं. आवाज़ से नहीं बोलना है, बहुत मीठा बनना है. ಬಾಬಾ ತಿಳಿಸ್ತಾರೆ ನೀವು ರಾಯಲ್ ತಂದೆ ಮಕ್ಕಳು, ಅದಕ್ಕೋಸ್ಕರ ನಿಮ್ಮ ನಡವಳಿಕೆ ತುಂಬ ರಾಯಲ್ ಆಗಿರಬೇಕು. ಶಬ್ದದಿಂದ ಜೋರಾಗಿ ಮಾತಾಡಬಾರ್ದು, ತುಂಬ ಮಧುರರಾಗಿರಬೇಕು. सेकंड पॉइंट, कभी भी बाप सेवा आपसे रूठना नहीं है. रूठ कर पढ़ाई कभी नहीं छोड़ने. जो भी बुरी आदतें हैं उन्हें छोड़ना है. ಎಂದಿಗೂ ಬಾಬನಿಂದಾಗಲಿ ನಾವು ನಮ್ಮ ಜೊತೆಗಾಗಲಿ ಮುನಿಸ್ಕೋಬಾರ್ದು, ಮುನಿಸಿಕೊಂಡು ಶಿಕ್ಷಣವನ್ನು ಬಿಡಬಾರ್ದು. ಬಾಬಾ ಹೇಳ್ತಾರೆ ನಿಮ್ಮ ಯಾವುದೇ ದುರಭ್ಯಾಸಗಳಿರ್ಬೋದು ಅವನ್ನು ಬಿಡಿ ಅಂತ ಹೇಳ್ತಾರೆ. वरदान, सर्वशक्तिवान के साथ की स्मृति द्वारा समस्याओं को दूर भगाने वाले परमात्मा स्नेही भव. ಸರ್ವಶಕ್ತಿವಂತ ತಂದೆಯ ಜೊತೆಯ ಸ್ಮೃತಿ ಮೂಲಕ ಸಮಸ್ಯೆಗಳನ್ನು ದೂರ ಓಡಿಸುವಂತಹ ಪರಮಾತ್ಮ ಸ್ನೇಹಿಗಳು ಆಗಿರಿ. ವಿವರಣೆ, जो बच्चे परमात्मा स्नेही व स्नेही को सदा साथ रखते हैं इसलिए कोई भी समस्या सामने नहीं आती. ಯಾರು ಪರಮಾತ್ಮ ಸ್ನೇಹಿ ಆಗಿದ್ದಾರೆ ಅವರು ಶಿವಬಾಬನನ್ನು ಸ್ನೇಹಿತನಾಗಿ ಸದಾ ಜೊತೆಗಿಟ್ಟುಕೊಂಡಿರ್ತಾರೆ. ಅದಕ್ಕೋಸ್ಕರ ಯಾವುದೇ ಸಮಸ್ಯೆ ಅವರ ಸಮ್ಮುಖದಲ್ಲಿ ಬರಲ್ಲ. जिनके साथ स्वयं सर्वशक्तिवान बाप हैं उनके सामने समस्या ठहर नहीं सकती. ಯಾರು ಜೊತೆಯಲ್ಲಿ ಸದಾ ಸರ್ವಶಕ್ತಿವಂತ ತಂದೆ ಇದ್ದಾರೆ ಅವರ ಸಮ್ಮುಖದಲ್ಲಿ ಸಮಸ್ಯೆಗಳು ನಿಲ್ಲೋದಿಲ್ಲ. ಸಮಸ್ಯೆ पैदा हो और वहाँ ही ख़त्म कर दो तो ವೃದ್ಧಿ नहीं होगी. ಸಮಸ್ಯೆಗಳು ಬರ್ತವೆ, ಆದರೆ ಆ ಸಮಸ್ಯೆಗಳು ಅಲ್ಲಿಯೇ ಸಮಾಪ್ತಿ ಆದರೆ ಅವು ಅಭಿವೃದ್ಧಿ ಹೊಂದೋದಿಲ್ಲ. अब समस्याओं का ಬರ್ತ್ ಕಂಟ್ರೋಲ್ ಕರೋ. ಬಾಬಾ ಏನು ಹೇಳ್ತಾರೆ, ಈಗ ಸಮಸ್ಯೆಗಳ ಬರ್ತ್ ಕಂಟ್ರೋಲ್ ಮಾಡಿರಿ. सदा याद रखो कि संपूर्णता को समीप लाना है और समस्याओं को दूर भगाना है. ಸದಾ ನೆನ್ಪಿಟ್ಕೊಳ್ಬೇಕು, ನಾವು ಸಂಪೂರ್ಣತೆಯನ್ನು ಸಮೀಪ ತರಬೇಕು, ಸಮಸ್ಯೆಗಳನ್ನು ದೂರ ಓಡಿಸ್ಬೇಕು. ಸ್ಲೋಗನ್ ಆಗಿದೆ, प्यारे बनने का पुरुषार्थ नहीं, न्यारे बनने का पुरुषार्थ करो तो प्यारे स्वतः बन जाएंगे. ಪ್ರಿಯರಾಗುವ ಪುರುಷಾರ್ಥ ಮಾಡಬೇಡಿ, ಭಿನ್ನರಾಗುವ ಪುರುಷಾರ್ಥ ಮಾಡಿರಿ, ಆಗ ಸಹಜವಾಗಿ ಎಲ್ಲರಿಗೂ ಪ್ರಿಯರು ಆಗುತ್ತೀರಿ. ಅಚ್ಚಾ, ಓಂ ಶಾಂತಿ. ಈ ದಿನ ಬಾಬಾ ಮುಖ್ಯವಾಗಿ ಆಗಲಿಲ್ಲ ರೆಕಾರ್ಡಿಂಗ್. ಬಾಬಾ ಈ ದಿನ ಮುಖ್ಯವಾಗಿ ಮಕ್ಕಳಿಗೆ ತಿಳಿಸ್ತಿದ್ದಾರೆ, ಮಕ್ಕಳು ತುಂಬ ಮಧುರವಾಗಿರಬೇಕು, ಮಕ್ಕಳ ನಡವಳಿಕೆ ತುಂಬ ಶಿಸ್ತಿನಿಂದಿರಬೇಕು.
ಭಾವನೆಗೆ ಮರ್ಯಾದೆ ಹೋಗುವಂತಹ ಪಾಪಕರ್ಮಗಳನ್ನು ಎಂದಿಗೂ ಮಾಡಬೇಡಿ ಅಂತ ಹೇಳ್ತಾರೆ. ಅಚ್ಚಾ, ಓಂ ಶಾಂತಿ. ನಾನಾತ್ಮ ಮಾಸ್ಟರ್ ಸರ್ವಶಕ್ತಿವಂತ ಆತ್ಮ, ಸರ್ವಶಕ್ತಿವಂತ ತಂದೆ ನನ್ನ ಜೊತೆಗಾರ ಆಗಿದ್ದಾರೆ. ನಾನಾತ್ಮ ಮಾಸ್ಟರ್ ಸರ್ವಶಕ್ತಿವಂತ ಆತ್ಮ. ಓಂ ಶಾಂತಿ, ಓಂ ಶಾಂತಿ.